ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಭಾನುವಾರದ ವಿಡಿಯೋ. ಭಾನುವಾರ ಒಂದು ದಿವಸ ರಜೆ ಇದ್ದರೆ ಸಾಕಷ್ಟು ಕೆಲಸ ಇರುತ್ತೆ ನಮಗೆ. ಕೆಲಸಕ್ಕೆ ಹೋಗೋರಿಗೆ ರಾಶಿ ಬಟ್ಟೆ ಒಗೆಯೋದಕ್ಕಿಂತ ಮಡಚಿಡೋದು ನಮಗೆ ತುಂಬ ಕಷ್ಟದ ಕೆಲಸ. ಬಟ್ಟೆ ಎಲ್ಲ ಒಗೆದು ಸ್ವಲ್ಪ ಲೇಟಾಗಿ ಎದ್ದಿರೋದು ಭಾನುವಾರ. ಸರಿ, ಬಟ್ಟೆ ಎಲ್ಲ ತಂದು ಮಡಚಿಡ್ತಾ ಇದ್ದೀನಿ. ಇನ್ನು ತುಂಬ ಕೆಲಸ ಇದೆ ಇವತ್ತು ಭಾನುವಾರದ್ದು. ಮಾಡ್ತಾಯಿದ್ದೀನಿ. ಫಸ್ಟು ಬಟ್ಟೆ ಒಂದು ಕ್ಲೀನಾಗಿ ಎತ್ತಿಟ್ಬಿಟ್ರೆ, ಮಡಚಿಟ್ಬಿಟ್ರೆ ನಮಗೆ ದೊಡ್ಡ ಕೆಲಸ. ಒಗೆಯೋದಕ್ಕಿಂತ ಮಡಚೋದೇ ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ. ಸರಿ, ಎಲ್ಲ ಮಡಚಿ ಎತ್ತಿಡ್ತಾ ಇದ್ದೀನಿ. ಮಧ್ಯಾಹ್ನ ಆಗೋಯ್ತು ಇವತ್ತು. ಮತ್ತು ಇನ್ನೂ ಅಡುಗೆ ಹೇಗೆ ಇಡಬೇಕು ಇವಾಗ. ಇವತ್ತು ವಸಂತ ಪಂಚಮಿ, ಬೆಳಗ್ಗೆನೇ ದೇವ್ರು ತೊಳೆದು ದೇವ್ರ ಪೂಜೆನೂ ಆಯ್ತು ಇವತ್ತು. ಸರಿ, ಎಲ್ಲ ಬಟ್ಟೆ ಎಲ್ಲ ಮಡಚಿ ಕಬೋರ್ಡಲ್ಲಿ ಇಟ್ಬಿಟ್ಟೆ. ಈ ಒಂದು ದಿವಸ ಯಾಮಾರಿಬಿಟ್ರೆ ವಾರ ಪೂರ್ತಿ ಬಟ್ಟೆ ಅಲ್ಲೇ ಇದ್ದುಬಿಡುತ್ತೆ. ಆಮೇಲೆ ಅದಕ್ಕೋಸ್ಕರ ಬಟ್ಟೆ ಫಸ್ಟ್ ಮಡಚಿ ಎತ್ತಿಟ್ಬಿಟ್ಟೆ. ಮತ್ತು ಇವಾಗ ಮಧ್ಯಾಹ್ನ ಆಯಿತು, ಇನ್ನೂ ಅಡುಗೆ ಆಗಲಿಲ್ಲ. ಸುಸ್ತಾಗ್ತಾಯಿತ್ತು. ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಸ್ವಲ್ಪ ಮಸಾಲ ಮಜ್ಜಿಗೆ ಥರ ಈರುಳ್ಳಿ ಎಲ್ಲ ಹಾಕಿ ಮಜ್ಜಿಗೆ ಮಾಡಿಕೊಂಡು ಅಡುಗೆಗೆ ಇಟ್ಟಿದ್ದೀನಿ. ಅಡುಗೆ ಅಂದರೆ ಅನ್ನಕ್ಕೆ ಇಟ್ಬಿಟ್ಟು ಬಂದು ಸ್ವಲ್ಪ ಮಜ್ಜಿಗೆ ಕುಡಿದು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಮಜ್ಜಿಗೆ ಮಾಡಿಕೊಂಡು, ನೀರು ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಈರುಳ್ಳಿ ಎಲ್ಲ ಹಾಕಿ ಮಜ್ಜಿಗೆ ಮಾಡಿಕೊಂಡೆ. ಮತ್ತು ಮಜ್ಜಿಗೆ ಕುಡಿಯೋಷ್ಟರಲ್ಲಿ ಅನ್ನಕ್ಕಾಗುತ್ತೆ ಅಂತ ಅನ್ನಕ್ಕೆ ಹಾಗೆ ಇಟ್ಬಿಟ್ಟಿದ್ದೀನಿ. ಇವತ್ತು ಸಾಂಬಾರು ಮಾಡಿಲ್ಲ ನಮ್ಮ ಮನೇಲಿ. ಇವತ್ತು ಸಾಂಬಾರು ಏನಂದರೆ ಹಸಿ ಗೊಜ್ಜು ಮಾಡ್ತಾಯಿದ್ದೀನಿ. ಇಲ್ಲಿ ಯಲಹಂಕದಲ್ಲಿ ಸುತ್ತ ಹೇರ್ ಶೋ ನಡೀತಾ ಇದೆ 10ನೇ ತಾರೀಕಿಂದ. ಹಾಗಾಗಿ ಎಲ್ಲೂ ನಾನ್ ವೆಜ್ಜು ಒಂದು 15 ದಿವಸಕ್ಕೆ ಮುಂಚೆಯಿಂದನೇ ಬ್ಯಾನ್ ಮಾಡಿಬಿಡ್ತಾರೆ, ಎಲ್ಲೂ ಸಿಗಲ್ಲ. ಹಾಗಾಗಿ ಇವತ್ತು ಹಸಿ ಗೊಜ್ಜು ಸ್ಪೆಷಲ್, ಭಾನುವಾರದ ಸ್ಪೆಷಲ್ ಹಸಿ ಗೊಜ್ಜು ಮಾಡಿಕೊಂಡು ಇದಕ್ಕೇ ನಾನು ಸ್ವಲ್ಪ ಹಪ್ಪಳ ಹಾಕ್ಕೊಂಡೆ. ಸಾಕು, ಹಪ್ಪಳ, ಹಸಿ ಗೊಜ್ಜು, ತುಪ್ಪ ಇದ್ರೆ ಹೊಟ್ಟೆ ತುಂಬ ಊಟ ಆಗುತ್ತೆ. ಭಾನುವಾರ ಅಂತಂದರೆ ಕೆಲಸ, ಒಂದು ದಿನ ರಜೆ ಇರೋದ್ರಿಂದ ಇಡೀ ದಿನ ಕೆಲಸ ಇರುತ್ತೆ, ಒಂದು ಸ್ವಲ್ಪನೂ ರೆಸ್ಟ್ ಇರೋದಿಲ್ಲ. ಹಾಗಾಗಿ ಎಲ್ಲ ಅವತ್ತೇ ಮಾಡ್ಕೊಂಬಿಡ್ಬೇಕು. ಒಂದು ದಿವಸ ಯಾಮಾರಿಬಿಟ್ರೆ ಮತ್ತು ವಾರ ಇಡೀ ನಮಗೆ ಮತ್ತೆ ಪೂರ್ತಿ ಕೆಲಸ ಹಾಗೆ ಉಳಿದುಬಿಡುತ್ತೆ. ಪೆಂಡಿಂಗ್ ಇರೋ ಕೆಲಸ ನೆಕ್ಸ್ಟ್ ಭಾನುವಾರನೇ ಮಾಡೋಕ್ಕಾಗೋದು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಭಾನುವಾರ ಎಲ್ಲ ಕೆಲಸ ಮುಗಿಸ್ಕೊಂಬಿಡ್ಬೇಕು. ಇವತ್ತು ಊಟ ರೆಡಿ ಆಯಿತು. ಅನ್ನ, ಹಸಿಗೊಜ್ಜು, ಮಜ್ಜಿಗೆ, ತುಪ್ಪ, ಹಪ್ಪಳ, ಮತ್ತು ನಾನು ನೆಲ್ಲಿಕಾಯಿದು ತೊಕ್ಕು ಮಾಡಿ ಇಟ್ಕೊಂಡಿದ್ದೀನಿ. 1 ವರ್ಷ ಆಯಿತು. ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕೆಟ್ಟೋಗಲಿಲ್ಲ. ಅದು ಬೇಗ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ. ನೋಡಿರಿ, ನಾನು ಎಷ್ಟು 1 ವರ್ಷ ಆಯಿತು ಮಾಡಿ, ಅಷ್ಟೇ ಟೇಸ್ಟಿಯಾಗಿದೆ. ಇದು ಇನ್ನೂ ನೆನೀತಾ ಊರ್ತಾ ಅದು ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತಾಯಿದೆ. ಬೆಟ್ಟದ ನೆಲ್ಲಿಕಾಯಿ ತೊಕ್ಕು ಇಷ್ಟು ಮಾಡಿ ಊಟ ಮುಗಿಯೋಷ್ಟೊತ್ತಿಗೆ 3 ಗಂಟೆ ಆಯಿತು ನಮ್ಮದು. ಸರಿ, 3 ಗಂಟೆ ಒಂದು ½ ಅನ್ ಅವರ್ ರೆಸ್ಟ್ ಮಾಡಿದೆ. ಮತ್ತು ಇನ್ನೂ ಸಾಕಷ್ಟು ಕೆಲಸ ಇರೋದ್ರಿಂದ ಜಾಸ್ತಿ ಹೊತ್ತು ರೆಸ್ಟ್ ಮಾಡೋಕ್ಕಾಗಲ್ಲ. ಸರಿ, ½ ಅನ್ ಅವರ್ ರೆಸ್ಟ್ ಮಾಡಿ ಎದ್ದೆ, ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮ ಅತ್ತಿಗೆ ಫೋನ್ ಮಾಡಿದ್ರು, ಬಾ ಮನೆಗೆ ಅಂತ. ವಾರಕ್ಕೊಂದ್ಸರಿ ನಾನು ಅಣ್ಣನ ಮನೆಗೆ ಹೋಗಿ ವಿಸಿಟ್ ಕೊಟ್ರೇ ನಮಗೊಂಥರ ಮೈಂಡ್ ರಿಲ್ಯಾಕ್ಸು. ಕಂಪಲ್ಸರಿ ವಾರಕ್ಕೊಂದ್ಸರಿ ಹೊರಟೋಗ್ತೀವಿ. ಅತ್ತಿಗೆನೂ ಬೆಳಗ್ಗೆನೇ ಫೋನ್ ಮಾಡಿಬಿಡ್ತಾರೆ. ಇವತ್ತು ಯಾಕೋ ಸ್ವಲ್ಪ ಅವರು ಎಲ್ಲೋ ಹೊರಗಡೆ ಹೋಗಿದ್ರು, ಯಾರೂ ಇರಲಿಲ್ಲ ಅಂತ ಫೋನ್ ಮಾಡಿರಲಿಲ್ಲ. ಸರಿ, ನಾನು ಇವತ್ತು ಲೇಟಾಗಿ ಬರ್ತಾರೇನೋ, ಹೋಗೋದಿಲ್ಲ ಅಂದ್ಕೊಂಡಿದ್ದೆ. ಆದರೆ ಬಂದ ತಕ್ಷಣವೇ ಫೋನ್ ಮಾಡಿದ್ರು, ಬಾ ಬಂದು ಹೋಗು ಅಂತ. ಸರಿ, ಇರೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ಟೌವೆಲ್ಲ ಒರೆಸ್ಬಿಟ್ರೆ ಬೆಳಗ್ಗೆಗೆ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಈ ಸ್ಟವ್ ಒರೆಸೋವಾಗ ನಾವು ಅಡುಗೆ ಸೋಡಾ ಹಾಕ್ಕೋಬೇಕು. ಒಂದು ಸ್ವಲ್ಪ ಅಡುಗೆ ಸೋಡಾ, ವಿಮ್ ಲಿಕ್ವಿಡ್ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಕ್ಲೀನಾಗಿರುತ್ತೆ. ಹಾಗಾಗಿ ನಾನು ಅಡುಗೆ ಸೋಡಾ ಬಳಸ್ತೀನಿ ಸ್ಟವ್ ಒರೆಸೋದಕ್ಕೆ. ಅಡುಗೆ ಸೋಡಾನು ವಿಮ್ ಲಿಕ್ವಿಡ್ ಹಾಕ್ಕೊಂಡು ನೀಟಾಗಿ ನೋಡಿ ಎಷ್ಟು ಕ್ಲೀನಾಗೋಯ್ತು. ಸರಿ, ಪಾತ್ರೆ ಎಲ್ಲ ತೊಳೆದು ಸ್ಟವ್ ಎಲ್ಲ ಸ್ಟವ್ಗೆ ಅರಿಶಿನ ಕುಂಕುಮ ಇಟ್ಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಅರ್ಧ ಕೆಲಸ ಕಮ್ಮಿ ಆಗಿಬಿಡುತ್ತೆ. ಇಲ್ಲಾಂದರೆ ಬೆಳಗ್ಗೆ ಎದ್ದು ಪಾತ್ರೆ ತೊಳೆದು ಸ್ಟವ್ ಒರೆಸಿ ಅಡುಗೆಗೆ ಇಡೋದಕ್ಕೇ ಲೇಟ್ ಆಗುತ್ತೆ. ಇಷ್ಟೂ ಭಾನುವಾರದ ವಿಡಿಯೋ ನಮ್ಮದು ಮುಗಿದೋಯ್ತು. ಭಾನುವಾರ ಬೆಳಗ್ಗೆನೇ ನಾವು ದೇವರೆಲ್ಲ ತೊಳೆದು ವಸಂತ ಪಂಚಮಿ ಅಂತ ಪೂಜೆ ಮಾಡಿಬಿಟ್ಟಿದ್ದೆ. ಸರಿ, ಅಣ್ಣನ ಮನೆಗೆ ಹೋಗ್ಬಿಟ್ಟು 1-2 ಅವರ್ ಇದ್ದು ಬರ್ತೀವಿ. ಇದು ಭಾನುವಾರ ವಿಡಿಯೋ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.